ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಸ್ಟಾರ್ಟಿಂಗು ನಾವೇನು ನಿಂತಿದ್ವಲ್ಲ ಬ್ಯಾಗ್ ಸ್ಟೋರು, ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಾವು ಲಂಚ್ ಬ್ಯಾಗು ಮತ್ತು ಒಂದೆರಡು ಸ್ಕೂಲ್ ಬ್ಯಾಗ್ ತೊಗೊಂಡ್ವಿ. ಸೊ ನಮಗೆ ಮುಂದೆ ಬಂದಮೇಲೆ ಇಲ್ಲಿ ಲೆಹೆಂಗಾಸ್ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು ಲೆಹಂಗಾ ಎಲ್ಲದು. ಹಾಗೆ ಮುಂದೆ ಬರ್ತಾ ಟಾಪ್ಸ್ ಎಲ್ಲ ನೋಡ್ತಾಯಿದ್ವಿ. ಇನ್ನು ಇಲ್ಲಿ ಬಂದುಬಿಟ್ಟು ನೈಟಿ ಮಾಡ್ತಾಯಿದ್ರು. ಸೊ ನಾನು ಅಮ್ಮ ಇಬ್ಬರು ಒಂದೆರಡು ನೈಟಿ ತೊಗೊಂಡ್ವಿ. ಸೊ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಯಾವುದಾದ್ರೂ ತೊಗೊಳ್ಳಿ 250 ಒಂದು ಅಂತ ಹೇಳಿದರು. ನೈಟಿ ಪರ್ಚೇಸ್ ಮಾಡಾದಮೇಲೆ ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಕುರ್ತಾ ಸೆಟ್ಸ್ ಇತ್ತು, ಅಂದರೆ 2 ಪೀಸ್ ಸೆಟ್ ಬರುತ್ತಲ್ಲ ಅದು. ಇದು ಬಂದುಬಿಟ್ಟು 650 ಹೇಳಿದರು. ಇನ್ನು ನಾನು ಬಂದು 600 ಕೇಳಿದೆ, ಅವ್ರಿಗೆ ಕೊಡೋಲ್ಲ ಅಂತ ಹೇಳಿದರು. ಸರಿ ಹೆಂಗೋ ಮುಂದೆ ಸೇಮ್ ಪ್ಯಾಟ್ರನ್ ಇರೋದು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋದ್ವಿ. ಈ ಶಾಪಲ್ಲಿ ಏನೂ ಬೈ ಮಾಡಲಿಲ್ಲ ನಾನು. ಫೋನ್ ಕೊಡು ಅದ್ರ ಬ್ಯಾಗ್ನಾಗೆ. ಬೈ ಚೆನ್ನಾಗಿಲ್ಲ. ಫೋನ್ ಪೇ ಮಾಡ್ತೀನಿ ನೋಡಿ. ಅದೇ ಬ್ಲ್ಯಾಕೇ ಇರಲಿ, ಬೇಡ ಬ್ಲ್ಯಾಕೇ ಇರಲಿ. ಆಗಿದೆ ನೋಡಿ. ಇನ್ನು ನಾನು ಫಸ್ಟ್ ನೋಡಿದ್ನಲ್ವ ಟಾಪು, ಅದನ್ನೇ ಮುಂದ್ಗಡೆ ಒಂದೆರಡು ಅಂಗಡಿ ನೆಕ್ಸ್ಟ್ ಆದಮೇಲೆ ಇಲ್ಲಿತ್ತು. ಸೊ ಸೇಮ್ ಪ್ಯಾಟ್ರನ್ನೇ ತೊಗೊಂಡೆ ನಾನು. ಅದೇ ಇಷ್ಟ ಆಗಿತ್ತು ಫಸ್ಟ್ ನೋಡಿದ್ದು ಅಂತ ಹೇಳ್ಬಿಟ್ಟು. ಸೊ ಇವರು ಬಂದುಬಿಟ್ಟು ನನಗೆ 600ಗೆ ಕೊಟ್ಟರು. ಮನೆ ತುಂಬ ಅವೇ ಕಲರ್ ಎಲ್ಲ. ಈ ಸತಿ ಯಾವುದು ಇಲ್ದಿರೋ ಕಲರ್ ತಗೋಣ ಅಂತ ಅದು ಕೊಟ್ಬಿಡು. ಅದೇ ತಗೋಣ, ಅದೇ ಇರಲ್ಲ. ಅಲ್ಲೊಂದು ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲ ಕೊಡಿ ಇದೊಂದು. ಖುಷಿ ನಿನ್ನ ಸೈಜ್ ಇಲ್ಲ, ಬೇರೆ ಹತ್ರ ತಗೋಣ. ಅದೇ ನಿನ್ನ ಸೈಜ್ ಬೇರೆ ಹತ್ರ ತಗೋಣ. ಸೈಜ್ ಇದೆಯಾ? ಇನ್ನು ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಪಕ್ಕದ ಶಾಪಲ್ಲೇ ನಾವು 350 ಸೆಟ್ ಮಾಡ್ತಾಯಿದ್ರು. ಅದನ್ನು ಒಂದೆರಡು ತೊಗೊಂಡೆ. ನನ್ನ ಹತ್ರ ಡಾರ್ಕ್ ಕಲರ್ಸ್ ಇತ್ತು ಎಲ್ಲದು. ಸೊ ಈ ಸತಿ ಇಲ್ದಿರೋ ಕಲರ್ ತೊಗೊಳೋಣ ಅಂತ ಹೇಳ್ಬಿಟ್ಟು 2 ಸೆಟ್ ಬೇರೆ ತೊಗೊಂಡೆ. 350 ಈಚ್ ಅದು. ಇನ್ನು ಹಾಗೆ ಮುಂದೆ ಬರ್ತಾಯಿದ್ವಿ ನೋಡಿಕೊಂಡು. ಇದು ಚೆನ್ನಾಗಿದೆ ಅಲ್ಲ ಅಂತ ಕೇಳಿದರೆ ಅದು ಬಂದೇನೋ ಕಿಡ್ಸ್ದು ಅಂತ ಹೇಳಿದರು. ಸೊ ಹಂಗಾಗಿ ಸುಮ್ಮನೆ ಮುಂದಕ್ಕೆ ಬಂದ್ವಿ. ಎಷ್ಟು? ಚೆನ್ನಾಗೈತಲ್ಲ. ಅವನು ಬ್ಲಾಕ್ ಉಟ್ಕೊಂಡಾಗ ನೋಡೋಣ. ಇದೆ ಇದೆ ಈ ಥರದ್ದು ಇನ್ನೊಂದು ಪೀಸ್ ಕೊಟ್ಬಿಡಿ ನನಗೆ. ಇದೇ ಚೆನ್ನಾಗೈತೆ ಕಲರ್. ಇಲ್ಲ ಅಲ್ಲಿ ಹಾಕಿರಲ್ಲ ಡಿಸ್ಪ್ಲೇಗೆ, ಅದಾದರೂ ಪರವಾಗಿಲ್ಲ. ಸೇಮ್ ಆಯ್ತು. ಅಲ್ಲೇ ಇತ್ತಲ್ಲ ಇನ್ನೊಂದು. ಇಲ್ಲಪ್ಪ, ಬೇರೆ ಕಲರ್ ಐತೆ. ಅದೇ ಕಲರ್ ಸೇಮ್ ಇಲ್ಲ. ನೆಕ್ಸ್ಟು ಒಂದು ಚಿಕ್ಕದು ವಾಲೆಟ್ ತೊಗೊಂಡೆ ನಾನು, 150 ಕೊಟ್ಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಒಂದೆರಡು ನೈಟಿ ಪರ್ಚೇಸ್ ಮಾಡಿದ್ವಿ. ಸೊ 350 ಒಂದಂತ ಹೇಳಿದರು ನೈಟಿ, ಚೆನ್ನಾಗಿತ್ತು. ಸೊ ಒಂದೆರಡು ನೈಟಿ ತೊಗೊಂಡು ಹಾಗೆ ಮುಂದೆ ಬಂದ್ವಿ. ಇನ್ನು ಇಲ್ಲಿ ಬಂದುಬಿಟ್ಟು ಅಮ್ಮ ಸ್ಟಿಕ್ಕರ್ಸ್ ಅವು ನೋಡ್ತಾಯಿದ್ರು. ಖುಷಿ ಬಂದುಬಿಟ್ಟು ಅವಳಿಗೇನೋ ಕೈಗೆ ಹಾಕೋತಾರಲ್ವ ಬ್ರೇಸ್ಲೆಟು, ಆ ಥರದ್ದು ನೋಡ್ತಾಯಿದ್ಲು. ನಡಿ ನಡಿ ಬೇಗ. ಅಮ್ಮ ಬರಮ್ಮ, ಎಷ್ಟು ನೈಟಿ ನೋಡ್ತೀಯಾ? ನೈಟಿ ಅಂಗಡಿ ಬ್ಯಾಗ್
ನಡಿ ನಡಿ ನಡಿ. ಜಾಸ್ತಿ ಅಲ್ಲ ವೆಜ್ ಏನಿದೆ ವೆಜ್ಜಾ? ಯಾಕೆ ಬೇಕು ನೋಡಿ. ಇನ್ನು ಅಲ್ಲಿ ಹೋಗ್ತಾ ಹಾಗೆ ಮೋಮೋಸ್ ಮಾಡ್ತಾಯಿದ್ರು, ತಿನ್ನೋಣ ಅಂದ್ಕೊಂಡ್ವಿ. ಈ ಪಿಜ್ಜಾ ಆಗಿರ್ಬೋದು, ಮೋಮೋಸು ಕೆಲವೊಂದು ಸತಿ ವೆಜ್ ನಾನ್ ವೆಜ್ ಗೊತ್ತೇ ಆಗೋಲ್ಲ. ನಾವು ಬಂದುಬಿಟ್ಟು ಪ್ಯೂರ್ ವೆಜ್ ಆಗಿರೋದ್ರಿಂದ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಇದು ಹೋಟೆಲ್ ಬಂದುಬಿಟ್ಟು ಟಿ ವಿಲಿ ತೋರಿಸ್ತಾರಲ್ಲ ಇಸ್ಮಾಯಿಲ್ ಅವ್ರದ್ದು ಶುಚಿ ರುಚಿ, ಅದಕ್ಕೆ ಹೋಗಿದ್ವಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೋಗಿ ನಾವು ಒಂದು ಪನ್ನೀರ್ ರೋಲ್ ತೊಗೊಂಡಿದ್ವಿ, ಆಮೇಲೆ ಒಂದು ಗೋಬಿ ತೊಗೊಂಡ್ವಿ, 2 ಊಟ ತೊಗೊಂಡಿದ್ವಿ. ಇನ್ನು ನಮಗೆ ಪನ್ನೀರ್ ರೋಲು ಮತ್ತು ಗೋಬಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಬಟ್ ಊಟ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಟೇಸ್ಟು. ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಟೇಸ್ಟ್ ಇರುತ್ತಲ್ಲ. ಊಟದ ಮಾತ್ರ ನನಗೇನು ಒಂದು ಸ್ವಲ್ಪನೂ ಇಷ್ಟ ಆಗಲಿ. ಸಾಂಬಾರು ಬರೀ ಮಸಾಲೆನೇ ಇತ್ತು. ಸೊ ಆದ್ಯ ಖುಷಿ ಇಬ್ಬರೂ ತಿನ್ನಲಿಲ್ಲ. ಇನ್ನು ಪನ್ನೀರ್ ರೋಲು ಗೋಬಿ ಅಷ್ಟೇ ತಿಂದುಬಿಟ್ಟು ಹೊರಗಡೆ ಬಂದ್ವಿ. ಇನ್ನು ಪಕ್ಕದಲ್ಲೇ ಒಂದು ಅಯ್ಯಂಗಾರ್ ಬೇಕ್ರಿ ಇತ್ತು. ಅಲ್ಲಿ ಬಂದುಬಿಟ್ಟು ಮಕ್ಕಳು ಒಂದು ಡೋನಟ್ ತೊಗೊಂಡು ತಿಂದರು, ಅವ್ರಿಗೆ ಹೊಟ್ಟೆ ಹಶ್ವಿತ್ತು ಅಂತ ಹೇಳ್ಬಿಟ್ಟು. ಇನ್ನು 2 ಊಟನೂ ಹಂಗೆ ಬಿಟ್ಟು ಬಂದುಬಿಟ್ವಿ, ನಮಗೆ ಸೇರಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳು ಡೋನಟ್ ತಿಂತಾಯಿದ್ರು. ನಾನು ಅದರ ಎದುರುಗಡೆನೇ ಇನ್ನೊಂದು ಹೋಟೆಲ್ ಇತ್ತು, ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೂ ಕಾಫಿ ಕುಡ್ದಿರಲಿಲ್ಲ ನಾನು, ವೆದರ್ ಬೇರೆ ಫುಲ್ ತಣ್ಣಗಿತ್ತು ಅಂತ ಹೇಳ್ಬಿಟ್ಟು ಕಾಫಿ ಕುಡಿದೆ. ಅವರು ಇದೇ ತಗೋ ಚೆನ್ನಾಗೈತೆ, ಇದೇ ತಗೋ ಚೆನ್ನಾಗೈತೆ. ಅದೇ ಅಂತ ಕೊಟ್ಬಿಡಿ. ತೆಗೆದು ಓಪನ್ ಮಾಡ್ತೀವಿ. ಸೊ ಹಂಗೆ ಮುಂದೆ ಬಂದಮೇಲೆ ಇದು ವಾಸವಿ ಜಯಂತಿ ಪ್ರಯುಕ್ತ ಕನಿಕಾ ಪರಮೇಶ್ವರಿ ಟೆಂಪಲಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಕೈ ಮುಕ್ಕೊಂಡು ಬಂದೆ ದೇವರು ಹೊರಗಡೆಯಿಂದ. ಇದು ವಿಡಿಯೋ ಮಾಡಿದ್ದೀನಿ ನಾನು. ಒಂದು ನೀನು ತಗೋ, ನಾನು ತಗೊತೀನಿ. ಅಂಕಿ ಅಲ್ರಿ ಹೇಳು. ಹಾಂ ಹೇಳು. ಹೇಳು ಡ್ಯಾನ್ಸ್ ಮಾಡು.
ನೀವು ಈ ಥರ 2 ಪೀಸ್ ಸೆಟ್ ತೊಗೊಂಡಾಗ ಕಾಟನ್ದು ನಂದು ಒಂದು ಪರ್ಸ್ನಲ್ ಸಜೆಷನ್ ಏನು ಅಂದರೆ ನಮ್ಮ ಸೈಜ್ ಏನಿರುತ್ತಲ್ಲ ಅದಕ್ಕಿಂತ 1 ಅಥವಾ 2 ದೊಡ್ಡ ಸೈಜ್ ತೊಗೊಳ್ಳೋದೇ ವಾಸಿ ಅನಿಸುತ್ತೆ. ಏಕೆಂದರೆ ನಾನು ಲಾಸ್ಟ್ ಇಯರ್ ಹೋದಾಗ ಪರ್ಚೇಸ್ ಮಾಡಿದ್ದೆ, ಅಂದರೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ ನಾನು. ಅದು ಫುಲ್ ಶಿಂಕ್ ಆಗಿಬಿಟ್ಟಿತ್ತು, ಮತ್ತು ನನಗೆ ಹಾಕೋಕ್ಕೆ ಬರಲಿಲ್ಲ. ಸೊ ನಾನು 3 ಪೇರ್ ತೊಗೊಂಡಿದ್ದೆ, ಅಂದರೆ 3 ಸೆಟ್ ತೊಗೊಂಡಿದ್ದೆ. ಸೊ 3 ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ಈ ಸತಿ ಲಾಸ್ಟ್ ಸೈಜ್ ಯಾವುದಿದೆ ಅದು ತೊಗೊಂಡಿದ್ದೀನಿ. ಲೂಸ್ ಆದರೆ ಬೇಕಂದರೆ ನಾವು ಮತ್ತೆ ಒಂದು ಸ್ಟಿಚ್ ಮಾಡಿಸ್ಕೋಬೋದು ಆಲ್ಟ್ರೇಷನ್ನು, ಬಟ್ ಟೈಟ್ ಆದರೆ ಸುಮ್ಮನೆ ಯೂಸ್ ಆಗಲ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಇನ್ನು ನೈಟಿ ಬಂದುಬಿಟ್ಟು ಅಮ್ಮ ನಾನಿಬ್ಬರು ಒಂದೇ ಥರ ತೊಗೊಂಡಿದ್ದೀವಿ. ಅದು ಫ್ಯಾನ್ಸಿ ನೈಟಿ ಅಂತ ಬರುತ್ತಲ್ಲ ಆ ಥರದ್ದು ಸೇಮ್ ಕಲರು. ಸೊ ಅವರು ನಾನು ಇನ್ನು ಬಾಕಿ ಎಲ್ಲ ನೈಟಿ ಬಂದುಬಿಟ್ಟು 250. ಈ ಮಾಡ್ರನ್ನು ಅಥವಾ ಫ್ಯಾನ್ಸಿ ಅಂತಾರಲ್ವ ಅದಷ್ಟೇ 350. ಇನ್ನು ಇದು ಬಂದುಬಿಟ್ಟು ಕಾಟನ್ ಸಿಲ್ಕ್ ಅಂತಾರಲ್ವ ಆ ಥರದ ಸ್ಯಾರಿ ಇದು. ಇದಕ್ಕೆ ನಾನು ಬಂದುಬಿಟ್ಟು 830 ಪೇ ಮಾಡಿದ್ದೀನಿ. ಸೊ ಕಾಟನ್ದು ತುಂಬ ಚೆನ್ನಾಗಿತ್ತು, ಯಾವಾಗಾದರೂ ಒಂದು ಸತಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು. ಯೂಶ್ವಲಿ ನಾನು ಕಾಟನ್ ಸ್ಯಾರೀಸ್ ಏನೂ ಉಡಲ್ಲ, ಬಟ್ ಕಲರ್ ಇಷ್ಟ ಆಯಿತು ನನಗೆ. ಇದು ವೀಡಿಯೋದಲ್ಲಿ ಅಷ್ಟು ಬಂದಿಲ್ಲ, ಹೊರಗಡೆ ಇನ್ನೂ ತುಂಬ ಡಾರ್ಕಾಗಿ ಕಾಣಿಸುತ್ತೆ. ಅಲ್ಲಿ ಡಿಸ್ಪ್ಲೇಗೆ ಹಾಕಿದ್ರು ಈ ಸ್ಯಾರಿ, ಸೊ ಅದು ಇಷ್ಟ ಆಗೇ ಬಿಟ್ಟೆ ಒಳಗಡೆ ಹೋಗಿ ತೊಗೊಂಡೆ ನಾನು. ಇನ್ನು ಇದಕ್ಕೆ ರನ್ನಿಂಗ್ ಬ್ಲೌಸೇ ಬಂದಿದೆ. ಸೊ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋದು ಯಾವುದಾದ್ರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.